ಹೂವಿನ ಹಡಗಲಿ ಸಬ್ ರಿಜಿಸ್ಟ್ರಾರ್ ಮನೆ ಮೇಲೆ ಎಸಿಬಿ ದಾಳಿ ನಡೆದಿದೆ. ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ಸಬ್ ರಿಜಿಸ್ಟ್ರಾರ್ ಆಗಿರುವ ಕೆ ಮರಿಗಾದಿ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಏಕಕಾಲದಲ್ಲಿ 6 ಕಡೆ ದಾಳಿ ನಡೆಸಿರುವಂತಹ ಎಸಿಬಿ ಅಧಿಕಾರಿಗಳು ತನಿಖೆ ನಡೆಸಿದ್ದಾರೆ. ಮರಿಗಾದಿ ಅವರ ನಿವಾಸ, ಕಚೇರಿ, ಸಂಬಂಧಿಕರ ಮನೆಗಳ ಮೇಲೂ ಕೂಡ ದಾಳಿ ನಡೆದಿದೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ನಗರದಲ್ಲಿನ 3 ನಿವಾಸಗಳು, ಹಗರಿಬೊಮ್ಮನಹಳ್ಳಿಯ 2 ಮನೆಗಳ ಮೇಲೆ ಎಸಿಬಿ ಎಸ್ಪಿ ಅನಿತಾ ಹದ್ದಣ್ಣನವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಹೂವಿನ ಹಡಗಲಿ ಸಬ್ ರಿಜಿಸ್ಟ್ರಾರ್ ಮನೆ ಮೇಲೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ಸಬ್ ರಿಜಿಸ್ಟ್ರಾರ್ ಆಗಿರುವ ಕೆ ಮರಿಗಾದಿ ಮನೆ ಮೇಲೆ ದಾಳಿ ನಡೆದಿದೆ. ಏಕಕಾಲದಲ್ಲಿ 6 ಕಡೆ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆ ನಡೆಸಿದ್ದಾರೆ. ಮರಿಗಾದಿ ಅವರ ನಿವಾಸ, ಕಚೇರಿ, ಸಂಬಂಧಿಕರ ಮನೆಗಳ ಮೇಲೂ ದಾಳಿ ನಡೆಸಲಾಗಿದೆ. ಬಳ್ಳಾರಿ ಜಿಲ್ಲೆ ಹೊಸಪೇಟೆ ನಗರದಲ್ಲಿನ 3 ನಿವಾಸಗಳು, ಹಗರಿಬೊಮ್ಮನಹಳ್ಳಿಯ 2 ಮನೆಗಳ ಮೇಲೆ ಎಸಿಬಿ ಎಸ್ಪಿ ಅನಿತಾ ಹದ್ದಣ್ಣನವರ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ. ಎಸಿಬಿ ಅಧಿಕಾರಿಗಳು ಹೂವಿನ ಹಡಗಲಿ ಸಬ್ ರಿಜಿಸ್ಟ್ರಾರ್ ಮನೆ ಮೇಲೆ ದಾಳಿ ನಡೆಸಿದ್ದಾರೆ. ಬಳ್ಳಾರಿ ಜಿಲ್ಲೆ ಹೂವಿನ ಹಡಗಲಿ ಸಬ್ ರಿಜಿಸ್ಟ್ರಾರ್ ಆಗಿರುವ ಕೆ ಮರಿಗಾದಿ ಅವರ ನಿವಾಸದ ಮೇಲೆ ಎಸಿಬಿ ದಾಳಿ ನಡೆದಿದೆ. ಏಕಕಾಲಕ್ಕೆ ಈ ದಾಳಿ ನಡೆಸಲಾಗಿದ್ದು ಒಟ್ಟು 6 ಕಡೆಗೆ ಅಧಿಕಾರಿಗಳು ದಾಳಿ ನಡೆಸಿ ತನಿಖೆಯನ್ನು ಕೈಗೊಂಡಿದ್ದಾರೆ. ಮರಿಗಾದಿ ಅವರ ನಿವಾಸ, ಕಚೇರಿ, ಸಂಬಂಧಿಕರ ಮನೆ ಮೇಲೂ ಕೂಡ ಏಕಕಾಲಕ್ಕೆ ದಾಳಿ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಸಬ್ ರಿಜಿಸ್ಟ್ರಾರ್ ಮರಿಗಾದಿ ಅವರ ವಿರುದ್ಧ ಯಾವೆಲ್ಲ ಆರೋಪ ಕೇಳಿ ಬಂದಿತ್ತು ಮತ್ತು ಈಗ ಪರಿಶೀಲನೆ ವೇಳೆ ಎಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದೆ? ಸುಕನ್ಯಾ, ಬಳ್ಳಾರಿ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಉಪನೋಂದಣಿಕಾರರಾಗಿರ್ತಕ್ಕಂಥ ಕೆ ಮರಿಗಾದಿ ಅವರ ಮೇಲೆ ಸಾಕಷ್ಟು ಒಂದು ಅಕ್ರಮ ಆಸ್ತಿಗಳಿಗೆ ಸಂಬಂಧಪಟ್ಟಂಗೆ ಕೆಲವೊಂದು ದೂರುಗಳು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ ಎಸಿಬಿ ಎಸ್ಪಿ ಆಗಿರ್ತಕ್ಕಂಥ ಅನಿತಾ ಹದ್ದಣ್ಣನವರ ನೇತೃತ್ವದಲ್ಲಿ ಏಕಕಾಲಕ್ಕೆ 6 ಕಡೆ ದಾಳಿ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಹಡಗಲಿಯ ಸಬ್ ರಿಜಿಸ್ಟ್ರಾರ್ ಆಗಿರ್ತಕ್ಕಂಥ ಕೆ ಮರಿಗಾದಿ ಹಿಂದೆ ಕೂಡ ಹಗರಿಬೊಮ್ಮನಹಳ್ಳಿ ಮತ್ತು ಹೊಸಪೇಟೆಯಲ್ಲೂ ಕೂಡ ಪ್ರಭಾರಿ ಸಬ್ ರಿಜಿಸ್ಟ್ರಾರ್ ಆಗಿ ಕೂಡ ಕೆಲಸ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಹೊಸಪೇಟೆಯಲ್ಲೂ ಕೂಡ 3 ನಿವಾಸಗಳು ಮತ್ತು ಹಗರಿಬೊಮ್ಮನಹಳ್ಳಿಯ ಪಟ್ಟಣದಲ್ಲಿ 1 ನಿವಾಸ ಮತ್ತು ಕಡ್ಲೆಬಾಳು ಕ್ಯಾಂಪ್ ಅಂತಕ್ಕಂಥ 1 ನಿವಾಸ ಮತ್ತು ಅದರ ಜೊತೆಗೆ ಹಡಗಲಿಯ ಸಬ್ ರಿಜಿಸ್ಟ್ರಾರ್ ಕಚೇರಿ ಮೇಲೆ ಕೂಡ ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು. ಏಕಕಾಲಕ್ಕೆ ಒಟ್ಟು 6 ಕಡೆ ದಾಳಿ ಮಾಡಿದ್ದಾರೆ. ಕೆಲವೊಂದು ಅವರ ಸಂಬಂಧಿಕರ ನಿವಾಸದ ಮೇಲೆ ಕೂಡ ದಾಳಿ ಮಾಡಿ ಕೆಲವೊಂದು ಅಕ್ರಮ ಆಸ್ತಿಯನ್ನ ಕೂಡ ಪತ್ತೆ ಹಚ್ಚತಕ್ಕಂಥದ್ದು. ಪ್ರಮುಖವಾಗಿ ಸಿಕ್ಕತಕ್ಕಂಥ ಮಾಹಿತಿ ಪ್ರಕಾರ ಸಾಕಷ್ಟು ಪ್ರಮಾಣದ ಅಕ್ರಮ ಆಸ್ತಿ ಕೂಡ ಪತ್ತೆಯಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಅದರ ಜೊತೆಗೆ ಈಗ ಏಕಕಾಲಕ್ಕೆ 6 ತಂಡಗಳಲ್ಲಿ ಏನು ಎಸಿಬಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ, ಎಲ್ಲ ಕೂಡ ಕೆಲವೊಂದು ಮಹತ್ವದ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲ ಗಂಟೆಗಳ ಬಳಿಕ ಎಷ್ಟು ಅಕ್ರಮ ಆಸ್ತಿಯನ್ನ ಕೆ ಮರಿಗಾದಿ ಅವರು ಸಂಪಾದಿಸಿದ್ರು ಅನ್ನೋದು ಕೂಡ ಗೊತ್ತಾಗುತ್ತೆ. ಅದರ ಜೊತೆಗೆ ಬೇನಾಮಿ ಹೆಸರಲ್ಲಿ ಏನಾದರೂ ಅಕ್ರಮ ಆಸ್ತಿ ಇದೆಯಾ ಅನ್ನೋದು ಕೂಡ ಈಗ ಎಸಿಬಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಸುಕನ್ಯಾ, ಧನ್ಯವಾದ ಬಸವರಾಜ್.